Hi guys, welcome to Triveni Pujari YouTube channel. I hope ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತೊಂದು random vlog ಆಗಿರುತ್ತೆ. ಮೊದಲಿಗೆ ಈಗ ಟೆಂಪಲ್ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಒಂದು ಬರ್ತ್ಡೇ ಪಾರ್ಟಿ ಇದೆ. ಯಾವ ತರ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ. ನೋಡೋಣ ಟೆಂಪಲ್ ಹೋದ್ಮೇಲೆ ಟೆಂಪಲ್ ಯಾವ ತರ ಇರುತ್ತೆ ಅಂತ ನೋಡುವ. ಹಾಗೆ ಬರ್ತ್ಡೇ ಪಾರ್ಟಿ ಕೂಡ ಯಾವ ತರ ಇರುತ್ತೆ ಅಂತ ನೋಡುವ ನಾವು. ಅದಕ್ಕೋಸ್ಕರ ನೀವು ಈ ವಿಡಿಯೋನ ಎಂಡ್ ತನಕ ನೋಡಿ ಗೈಸ್. ಥ್ಯಾಂಕ್ ಯು, ಬಾಯ್. ಮೊದಲಿಗೆ ನಮ್ಮ ಸವೇರಿ ಹೊರಟಿರೋದು ಬಂದ್ಬಿಟ್ಟು ವೈಟ್ ಮಾರ್ಬಲ್ ಟೆಂಪಲ್. ಇದು ಬಂದು ಬುದ್ಧಂದು ಟೆಂಪಲ್ ಆಗಿರುತ್ತೆ. ಇದು ಅತ್ತಿಬೇಲೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬರುತ್ತೆ. ಬರ್ಡೇ ಅಲ್ವಾ, ಟೆಂಪಲ್ ಹೋಗಲೇಬೇಕು. ಯಾರು ಕೂಡ ಈ ಟೆಂಪಲಿಗೆ ಹೋಗಿರಲಿಲ್ಲ, ಹಾಗಾಗಿ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು, ಹಾಗಾಗಿ ಅಲ್ಲಿ ಹೋದ್ವಿ. ಆ್ಯಂಡ್ ಇಲ್ಲಿದು ಸ್ಪೆಷಾಲಿಟಿ ಏನಂದರೆ, ನೀವು ಟೆಂಪಲ್ ಹೊರಗಡೆಯಿಂದ ಎಷ್ಟು ಬೇಕಾದರೂ ವೀಡಿಯೋಸ್ ತಗೋಬೋದು. ಒಳಗಡೆ ಅಂತೂ ಫೋಟೋಸ್ ವೀಡಿಯೋಸ್ ಯಾವುದು ಕೂಡ ನಿಮಗೆ ತೆಗಿಯೋಕ್ಕೆ ಬಿಡಲ್ಲ. ಯಾರಾದರೂ ಧ್ಯಾನ ಮಾಡೋರಿದ್ದರೆ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಆರಾಮಾಗಿ ಪೀಸಾಗಿ ಕೂತ್ಕೊಂಡು ನೆಮ್ಮದಿಯಿಂದ ಧ್ಯಾನ ಮಾಡ್ಕೊಂಡು ಬರ್ಬೋದು. ನಾವು ಹೋದ್ವಿ, ವಿಸಿಟ್ ಮಾಡಿದ್ವಿ, ಎಲ್ಲ ನೋಡ್ಕೊಂಡ್ವಿ. ಆಮೇಲೆ ಹಾಗೆ ಒಂದು ಸ್ವಲ್ಪ ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಂಡ್ವಿ, ವೀಡಿಯೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಅಲ್ಲಿಂದ ಹೊರಟು ಬಂದ್ವಿ. ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಅಲ್ಲಿಂದ ಇನ್ನೂ ನಮಗೆ ಬೇಜಾನ್ ಟೈಮ್ ಇತ್ತು ನಮ್ಮ ಕೈಯಲ್ಲಂತೂ. ಅಲ್ಲಿಂದ ನಾವು ವೆಗಾ ಸಿಟಿ ಮಾಲ್ಗೆ ಹೋದ್ವಿ. ಆ ಮಾಲಲ್ಲಿ ತುಂಬ ಬಟ್ಟೆ ಶಾಪ್ ಆಗಿರಬಹುದು, ಫುಡ್ ಆಗಿರಬಹುದು, ಅಥವಾ ಸ್ಟೋರ್ಗಳಾಗಿರ್ಬೋದು. ಈ ಥರ ಡಿಮಾರ್ಟ್ ಥರ ಹೇಗಿರುತ್ತೆ ಅಲ್ಲಿ ಕೂಡ ಸ್ಟೋರ್ಗಳಿರುತ್ತೆ. ಹಾಗೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನಮಗೆ ಬೇಗ ತಲೆಗೆ ಬರೋದು ಬಂದುಬಿಟ್ಟು ಮಾಲ್. ಹೋದರೆ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು. ಏನು ತಗೊತಾರ ಇಲ್ವೋ, ಮಾಲಿಗೆ ಹೋದರೆ ಆರಾಮಾಗಿ ಸುತ್ತಾಡ್ಕೊಂಡು ಬರ್ತಾರೆ. ಅದಾದಮೇಲೆ ನಮ್ಮ ಫೇವ್ರೆಟ್ ಪ್ಲೇಸ್, ಫುಡ್ ಐಟಮ್ಸ್ ಸಿಗೋ ಪ್ಲೇಸಿಗೆ ಹೋದ್ವಿ. ಇಲ್ಲಿ ಬಂದವರು ಶಾಪಿಂಗ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಏನೆಲ್ಲ ಫುಡ್ ಐಟಮ್ ಇಟ್ಟಿದ್ದಾರೆ, ಫುಡ್ ಐಟಮ್ದು ಏನೆಲ್ಲ ಶಾಪ್ಗಳಿದೆ ಅದಂತೂ ಫುಲ್ಲು ರಶ್ ಆಗಿತ್ತು. ಅಷ್ಟು ಜನ ಬಂದು ತಿನ್ಕೊಂಡು ಹೋಗ್ತಾರೆ. ನಾನು ನೋಡ್ದಂಗೆ ಯಾವ ಶಾಪು ಕೂಡ ಫ್ರೀ ಆಗಿರಲಿಲ್ಲ, ಎಲ್ಲ ಕೂಡ ರಶ್ ಆಗಿತ್ತು. ನಾವು ಕೂಡ ಅಷ್ಟೇ ಚಿಕನ್ ಬರ್ಗರ್, ಚಿಕನ್ ಪಾಪ್ಕಾರ್ನ್, ಪೆಪ್ಸಿ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಹೊಟ್ಟೆ ಅಂತೂ ಫುಲ್ ಹಸುವಾಗಿತ್ತು. ಈವ್ನಿಂಗ್ ಏನು ತಿಂದಿರಲಿಲ್ಲ, ಹಾಗಾಗಿ ತುಂಬ ಹಸಿವು ಸ್ಟಾರ್ಟ್ ಆಗಿತ್ತು. ಒಂದು ಒಳ್ಳೆ ಟೈಮು. ಆ್ಯಂಡ್ ಮಾಲೆಲ್ಲ ಫುಲ್ ಸುತ್ತಾಡಿ ಕಾಲು ನೋವೇ ಬಂದೋಗಿತ್ತು ನಮಗೆ ಈವ್ನಿಂಗ್ ಆಗೋಷ್ಟರಲ್ಲಿ. ಆಲ್ಮೋಸ್ಟ್ ಈವ್ನಿಂಗೇ ಹೋಗಿರೋದು ನಾವು. ಮಾಲಿಂದ ಔಟ್ಸೈಡ್ ಹೋಗೋಷ್ಟರಲ್ಲಿಯೇ 8 o'clock ಆಗಿತ್ತು. ಆಲ್ಮೋಸ್ಟ್ ಒಂದು 4 o'clock 5 o'clock ಈ ಥರ ಮಾಲ್ ಒಳಗಡೆ ಹೋಗಿದ್ದೀವಿ. ನಾವು ಬಂದಿರೋದು 8:30 ಏನೋ ಆಗಿತ್ತು ಮಾಲ್ ಒಳಗಡೆಯಿಂದ. ಆಲ್ಮೋಸ್ಟ್ 9 o'clock ಆಗಿತ್ತು ಅನಿಸುತ್ತೆ. ಅಲ್ಲೇ ಮಾಲಲ್ಲಿ ಮಕ್ಕಳದ್ದು ಸೆಕ್ಷನ್ ಕೂಡ ಇರುತ್ತೆ, ಮಕ್ಕಳಿಗೆ ಆಟ ಆಡಲಿಕ್ಕೆ. ಅಲ್ಲಿ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಿದರು. ಫಸ್ಟ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಮಾಲ್ ಆದಮೇಲೆ ಉರು ರೆಸ್ಟೋರೆಂಟಿಗೆ ಹೋಗೋಣ, ಅಲ್ಲಿ ಫುಡ್ ಎಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಔಟ್ಸೈಡ್ ಕೂಡ ಕೂತು ತಿನ್ನಲಿಕ್ಕೆ ಪ್ಲೇಸ್ ಇದೆ ಅಂತ. ನಾವು ಅಲ್ಲಿ ಹೋಗೋಷ್ಟರಲ್ಲಿ, ಅದು ಬೇರೆ ಸಾಟರ್ಡೆ ಸಂಡೇ ಫುಲ್ ಕ್ರೌಡ್ ಇರುತ್ತೆ. ನಾವು ಹೋಗೋಷ್ಟರಲ್ಲಿ ಔಟ್ಸೈಡ್ ಫುಲ್ಲು ಬುಕ್ ಆಗೋಗಿತ್ತು. ನಮ್ಮನ್ನ ಇನ್ನೂ 1 hour ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. 1 hour ವೆಯ್ಟ್ ಮಾಡೋಷ್ಟು ಪೇಷನ್ಸ್ ನಮಗಿರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹಂಗೆ ಸುತ್ತಾಡ್ಕೊಂಡು ಅಲ್ಲೇ ಆಮೇಲೆ ನಾವು ಅಲ್ಲಿಂದ ಹೊರಟೋದ್ವಿ. ಯಾರಿನ್ನೂ 1 hour ವೆಯ್ಟ್ ಮಾಡ್ತಾರೆ ಅಂತ. ಮಾಡ್ತೀರಾ ಕಚ್ಚುತ್ತಾ ಇಲ್ಲವಾ? ಇದು ಕಚ್ಚುತ್ತೆ, ಕೈ ಕೊಡುತ್ತೆ. ಕೈ ಕೊಟ್ಟ ಕಚ್ಚುತ್ತದ? ಲಿಯೋ ಲಿಯೋ ಏನು? ಹಾಯ್ ಹಾಯ್ ಹಲೋ ಹಾಯ್ ಲಿಯೋ ಲಿಯೋ ಮಂಡೆ ಮಂಡೆ
लियो इधर इधर ನನ್ನ ಜೀವ ಬಾಯಿಗೆ ಬಸ್ತು. ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ಬಿಟ್ಟು ಊಟ ಮಾಡಬೇಕು, ಆಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು. ಅದಕ್ಕೆ ಪಿಂಗಾರ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಹೋದ್ವಿ. ಇದು ಪ್ಯೂರ್ ಮಂಗಳೂರು ಫುಡ್ ಸಿಗುತ್ತೆ ಇಲ್ಲಿ ನಿಮಗೆ. ಇನ್ನೇನು ನಮಗೆ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು, ನಾವೆಲ್ಲ ಮಂಗಳೂರವರೇ ಅಂದರೆ ಎಲ್ಲ ತುಳುವರಿಗೆ ಹೆಂಗಿದ್ರು ಮಂಗಳೂರು ಫುಡ್ ಇಷ್ಟ ಆಗುತ್ತೆ. ಹಾಗಾಗಿ ಮಂಗಳೂರಿಗೂ ಫುಡ್ ತಿನ್ನುವಂತ ಅಲ್ಲಿಗೆ ಹೋದ್ವಿ. ಚಾಯ್ ಮಾಡ್ಬೇಕು. ಹಾಯ್ ಮಾಡು ಮಲ್ಲು. ಬಿಡುಗು ಅಂತಂದ್ರೆ ನಾನೇ ಬರ್ತಾ ಇದ್ದೆ. ನೀವು ಬಾರಿ ಆಯ್ತು ಅಂತ ಹೇಳಿ ಯಾವಾಗ ನಾವು ಸ್ಟ್ಯಾಂಡ್ ಚಾನಲ್ನ ಯಾವಾಗೆಲ್ಲ ನೋಡ್ತೀರಾ ಸರ್ ನೀವು? ನಮ್ದು ಅಲ್ಲೂ ಬಿದ್ದೋಗಿದೆ. ನಮ್ಮ ಪಾಪ ಡಿಕ್ಕಿ ಹೊಡೆದು ಅಲ್ಲಿ ಬಿದ್ದೋಗಿದೆ. ಮಾತಾಡಿದ್ರೆ ನೀವು ಇಲ್ಲಿ ಮಾತಾಡಿ ಪರವಾಗಿಲ್ಲ. ನಿಮ್ಮ ಚಾನಲ್ನ ನಾವು ಯಾವಾಗಲೂ ಫಾಲೋ ಮಾಡ್ತೀವಿ. ನಿಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತೀರಾ? ಇವರು ನೋಡೋದಿಲ್ಲ. ಅಣ್ಣ ನೋಡಲ್ಲ. ಊಟ ಎಲ್ಲ ಆದಮೇಲೆ ಕೇಕ್ ಕಟ್ ಮಾಡೋ ಪ್ರೋಗ್ರಾಮ್ ಇತ್ತು. ಕೇಕ್ ಬಂದುಬಿಟ್ಟು ನಾವು ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿದ್ದು. ಕೇಕ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಈ ಕೇಕ್ ಯಾವ ಥರ ಇತ್ತು ಅಂದರೆ ತುಂಬ ಸ್ವೀಟು ಅಲ್ಲ, ತುಂಬ ಕಮ್ಮಿ ಸ್ವೀಟ್ ಅಲ್ಲ, ತುಂಬ ಹದವಾಗಿ ಮಾಡಿದ್ರು ಅವರು. ಆಮೇಲೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆಂದ ಇತ್ತು. ಈಗ ನಮಗೆ ತಿಂದಾಗೆ ಒಂದು ಸ್ವಲ್ಪ ಮುಖಕ್ಕೆ ಹೊಡೆದಂಗೆಲ್ಲ ಆಗುತ್ತೆ ಅಲ್ವ, ತಿನ್ನೋಕ್ಕಾಗಲ್ಲ ಜಾಸ್ತಿ. ಬಟ್ ಈ ಕೇಕ್ ಆ ಥರ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಆರ್ಡ್ರ್ ಮಾಡಿದ್ಮೇಲೆ ಅವ್ರ ನಂಬರ್ ತೊಗೊಂಡು ಯಾವ ಥರ ಬೇಕು ಅದನ್ನ ಕೂಡ ಅವ್ರು ನಮ್ಮ ಜೊತೆ ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮಾಡುತ್ತಿರುವ ವಂದನೆ ಅಣ್ಣ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಲೈಟ್ ಹಾಕ್ಬಿಡಿ. ಇದು ವಿಡಿಯೋ ನೆಕ್ಸ್ಟ್ ಗಂಗಾಧರ ಡ್ಯಾನ್ಸಿಂಗ್ ಸ್ಟಾರ್ ಗಂಗಾಧರ್ ಅವರಿಗೆ ಜೈ. ಎಲ್ಲ ಒಳ್ಳೆಯದೇ ಆಗುತ್ತೆ. ಹಾಗೆ ಒಂದೆರಡು ಸ್ಟೆಪ್ ಹಾಕಿ ನೋಡುವ. ನಾವು ಕಲಿಸ್ಕೊಟ್ಟಿದ್ದೀವ. ಒಂದು ಪೂರ ವಿಡಿಯೋ ಅದೇ. ನೀವು ಡ್ಯಾನ್ಸ್ ಮಾಡಬೇಕು, ನಾವು ನೋಡಬೇಕು. ಇದೀಗ ಬರ್ತಾ ಇದ್ದಾರೆ ನ್ಯಾಷನಲ್ ಚಾಂಪಿಯನ್ ಚಡ್ಡಿ ದೋಸ್ ದೀಪಕ್ ಪೂಜಾರಿ. ನೋಡೋಣ, ಕೆಳಗಡೆ ನೋಡೋಣ. ಅಣ್ಣ ಜಾಸ್ತಿ ಮೇಲ್ಗಡೆ
ಅದು ಚುಚ್ಚು ಬಿಟ್ಟಿದ್ದೀರಾ ಮತ್ತೆ ಬರ್ಡೇ ಹೇಗೆ ಅನಿಸ್ತಿದೆ ಸೂಪರಾ ಅಲ್ಲ ಒಂದು ಡ್ಯಾನ್ಸ್ ಅದೇ ಖುಷಿಗೆ ಬೇಡ ಸ್ವಲ್ಪ ಮಾತಾಡ್ಬೇಕಾಗಿ ಆ ಮಾಡಿ ನಿಮ್ದು ಅಭಿಪ್ರಾಯ ನಮ್ಮ ಮನೇಲಿ ನಮ್ಮ ಪಾಪು ಎಲ್ಲ ಆಗ್ತಾರೆ